ಹಾಯ್ ನಮಸ್ತೆ. ಇಂದು ನಾವು ಕ್ಯಾಟ್ ಮಾಡ್ತಾಯಿದ್ದೀವಿ. ಎಸ್ಟರ್ಡೇ ನಾನು ತೋರಿಸಿದ್ದು ಬರೀ ಕ್ಯಾಟ್ ಫೇಸ್ ಅಷ್ಟೇ. ಇವತ್ತು ನನ್ನ ಡಾಟರ್ ಮಾಡ್ತಾ ಇರೋದು ಇದು ಕ್ಯಾಟು. ಇದೇನೆಂದರೆ ಈ ಕ್ಯಾಟಿಗೆ ನಾವು ಬ್ಯಾಕ್ ಸೈಡ್ ಬಾಡಿ ಕೂಡ ಈ ಥರ ನೋಡ್ತಾ ಇದ್ರಲ್ಲ, ಕಾಲು ಬಾಲ ಆ ಬ್ಯಾಕ್ ಬೋನ್ ಎಲ್ಲ ಇರೋ ಥರ ಕ್ಯಾಟ್ನ ಅವಳು ಮಾಡಿ ತೋರಿಸ್ತಾ ಇದ್ದಾಳೆ. ಸೊ ವೆಲ್ ಸ್ಟಾರ್ಟ್. ನಾವು ಕಮ್ ಆನ್ ವೈಷ್ಣವಿ, ವೆಲ್ಕಮ್ ಟು ಲೇಝಿ ಈಸ್ ಬ್ಯುಸಿ ಚಾನಲ್. ನಿನ್ನ ವೀಡಿಯೋಗೋಸ್ಕರ ಕಾಯ್ತಾ ಇದ್ದೀವಿ. ಕಮ್ ಆನ್ ಸ್ಟಾರ್ಟ್. ಈಗ ನಾವು ಒಂದು A4 ಸೈಜ್ ಶೀಟಿಂದ ನಾವೊಂದು ಸ್ಕ್ವೇರ್ನ ಕಟ್ ಮಾಡ್ಕೊಂಡಿದ್ದೀವಿ. ಆಮೇಲೆ ನನ್ನ ಮಗಳು ಎಕ್ಸ್ಪ್ಲೇನ್ ಎಲ್ಲ ಮಾಡೋದಿಲ್ಲ. ಅವಳು ನಾನು ಮಾಡ್ತಾ ಇರೋದನ್ನ ನೋಡಿ ಅವಳು ಮಾಡೋದಕ್ಕೆ ಶುರು ಹಚ್ಚಿ ಈ ಥರ ಕಲ್ತ್ಕೊಂಡು ಇವತ್ತು ಮಾಡೋ ಪ್ರಯತ್ನ ಮಾಡಿದ್ದಾಳೆ. ಐ ರಿಯಲಿ ಅಪ್ರಿಷಿಯೇಟ್ ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಹರ್. ಅವಳು ಅಷ್ಟು ಪ್ರಯತ್ನ ಪಡ್ತಿದ್ದಾಳಲ್ಲ, ನಾನು ಅದಕ್ಕೇ ತುಂಬ ಖುಷಿ ಪಡ್ತೀನಿ. ಸೊ ಅವಳು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಅದು ಈಗಲೇ ಆಗೋದಿಲ್ಲ. ಸೊ ಇದನ್ನು ದಯವಿಟ್ಟು ವಿಡಿಯೋ ನೋಡಿ ಕಲ್ತ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿ. ನೋಡಿ, ಅದಕ್ಕೇ ಪೇರೆಂಟ್ಸು ಒಳ್ಳೆ ಹ್ಯಾಬಿಟ್ಸ್ನ, ಹಾಬೀಸ್ನ ಬೆಳೆಸ್ಕೋಬೇಕು, ಇಟ್ಕೋಬೇಕು ಅಂತ ಹೇಳೋದು. ಇವತ್ತು ನಾನು ಮಾಡ್ತಾ ಇರೋದ್ರಿಂದ ಈ ಆರಿಗ್ಯಾಮಿ ಆರ್ಟ್, ಪೇಪರ್ ಕಟ್ಟಿಂಗ್, ಡ್ರಾಯಿಂಗ್ ಎಲ್ಲ ನನ್ನ ಮಗುನೂ ಅದನ್ನು ಅಚ್ಚುಕಟ್ಟಾಗಿ ಅವಳು ಕಲಿಬೇಕು ಅಂತ ಹೇಳಿ ಎಷ್ಟು ಬ್ಯೂಟಿಫುಲ್ಲಾಗಿ ಈ ಕ್ಯಾಟ್ಸ್ನ ನೀವು ನೋಡ್ತಾ ಇರ್ಬೋದು. ನನಗೆ ಅದನ್ನು ನೋಡಿದ್ರೇ ತುಂಬ ಖುಷಿ. ಸೊ ಅವಳು ಅದನ್ನು ಮಾಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ಮತ್ತು ಅವಳಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಬಿ ಅವೇರ್ ಲೈಕ್ ವಾಟ್ ಯು ಆರ್ ಡೂಯಿಂಗ್, ಹೌ ಯು ಆರ್ ಪ್ರೆಸೆಂಟಿಂಗ್ ಯೋರ್ ಸೆಲ್ಫ್ ಇನ್ ಫ್ರಂಟ್ ಆಫ್ ಯುವರ್ ಚೈಲ್ಡ್. ಅವರು ನಿಮ್ಮನ್ನು ನೋಡಿನೇ ಕಲಿತಾರೆ. ಸೊ ನೀವು ತುಂಬ ಅವ್ರ ಮುಂದೆ ಎಷ್ಟು ಬ್ಯೂಟಿಫುಲ್ಲಾಗಿ ಪೋರ್ಟ್ರೇ ಮಾಡ್ತೀರ ನಿಮ್ಮ ಲೈಫ್ ಸ್ಟೈಲ್ನ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಅದನ್ನು ನೋಡಿನೇ ಅವರೂ ನಾನು ಇದನ್ನು ಮಾಡ್ತೀನಿ, ಓಕೆ ಅಪ್ಪ ಅಮ್ಮ ಬುಕ್ ಓದ್ತಾರೆ, ಅವಾಗ ನಾನು ಪೇಂಟಿಂಗ್ ಮಾಡ್ತೀನಿ, ಅವ್ರಿಗೊಂದು ಹಾಬಿ ಇದೆ ಅಂದರೆ ನನಗೂ ಒಂದು ಹಾಬಿ ಇದೆ ಅಂತ ಬೆಳೆಸ್ಕೊಳೋ ಅಂಥ ಮನಃಶಕ್ತಿ ಬರುತ್ತೆ. ದಯವಿಟ್ಟು ನೀವು ಏನಾದರೂ ಫ್ರೀ ಇರುವಾಗ ಬರೀ ಮೂವಿ, ಹೊರಗಡೆ ಸುತ್ತೋದು, ಅನಾವಶ್ಯಕವಾಗಿ ರೆಸ್ಟೋರೆಂಟ್ಸ್ಗೆ ಹೋಗೋದನ್ನ ಬಿಟ್ಟು ಸ್ವಲ್ಪ ಏನಾದರೂ ಚಿಕ್ಕದಾಗಿ ಪುಟ್ಟದಾಗಿ ನೀವು ಒಂದನ್ನು ಮಾಡಿದ್ರೆ ಮಗು ಒಂದು 5 ಯೋಚನೆ ಮಾಡಿ ಅಟ್ಲೀಸ್ಟ್ ಒಂದನ್ನಾದರೂ ಮಾಡೋ ಅಂಥ ಪ್ರಯತ್ನ ಬರುತ್ತೆ ಮಗುವಲ್ಲಿ. ಸೊ ಎನ್ಕರೇಜ್ ಮಾಡಿ. ಇನ್ಸ್ಟೆಡ್ ಆಫ್ ನೀನೇನು ಕಲೀಲಿಲ್ವಲ್ಲ, ನಿನಗೆ ಬರೋದಿಲ್ವಲ್ಲ, ನೀನು ಮಾಡು ಕಲ್ತ್ಕೊ ಅಂತ ಹೇಳಿ ಒಂದು ಕ್ಲಾಸ್ಗೆ ಹಾಕಿ ಅವ್ರಿಗೆ ಬಲವಂತವಾಗಿ ಇಂಟ್ರೆಸ್ಟ್ ಬರ್ಸೋ ಬದಲು ನೀವೇನು ಮಾಡ್ತಾಯಿದ್ದೀರಾ, ಅದು ಏನು ಇಂಪ್ಯಾಕ್ಟಾಗಿ ಮಗು ಕಲಿತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ನ್ಯೂ ಪೇರೆಂಟ್ಸ್. ಆ್ಯಂಡ್ ಅವ್ರು ತಪ್ಪು ಮಾಡ್ತಾರಾ, ವೇಸ್ಟ್ ಮಾಡ್ತಾರಾ, ಮಾಡಲಿ, ದಟ್ಸ್ ಓಕೆ, ಫೈನ್. ಮಗು ಫೋನಲ್ಲಿ ಕಾಲ ಕಳೆಯುತ್ತೆ, ಮಗು ಸುಮ್ಮನೆ ಯಾರ್ಯಾರ ಜೊತೆನೋ ಅಡ್ಡಾಡ್ತಾಯಿದೆ, ಕ್ವಾಲಿಟಿಯಾಗಿ ಟೈಮ್ ಸ್ಪೆಂಡ್ ಮಾಡ್ತಲ್ಲ ಅಂದಾಗ ಈ ಥರ ಹಾಬೀಸ್ ಮಾಡಿದ್ರೆ ಅದೆಷ್ಟೋ ಒಳ್ಳೇದಲ್ವಾ. ಸೊ ಬಿಡಿ, ಲೆಟ್ ದಮ್ ಮೆಸ್, ಲೆಟ್ ದಮ್ ಬ್ರೇಕ್, ಪರವಾಗಿಲ್ಲ.
ಪೇಪರು ಮಲ್ಟಿಪಲ್ ಲೇಯರ್ ಫೋಲ್ಡ್ ಆಗಿರೋದ್ರಿಂದ ಲಾಸ್ಟಲ್ಲಿ ಸ್ಕ್ವೀಸಿಂಗು ಸ್ವಲ್ಪ ಟಫ್ ಆಗಿನೇ ಇರುತ್ತೆ. ಸೊ ಅದಕ್ಕೇ ಟೈಮ್ ಹಿಡಿಯುತ್ತೆ ಮತ್ತು ಅದು ಕಷ್ಟ ಆಗುತ್ತೆ ನಮಗೆ. ಯಾಕಂದರೆ ಒಂದು ಲೇಯರ್ನ ಪೇಪರ್ನ ಫೋಲ್ಡ್ ಮಾಡಿ ಪ್ರೆಸ್ ಮಾಡೋದು ತುಂಬ ಈಸಿ. ಬಟ್ ಮಲ್ಟಿಪಲ್ ಲೇಯರ್ ಆಗಿ ಅದು 1+2+3+ ಅಂತ ಹೇಳಿ ಪೇಪರ್ ಜಾಯ್ನ್ ಆದಾಗ ನಮಗೆ ಕಟ್ ಮಾಡೋದೇ ಕಷ್ಟ ಆಗುತ್ತೆ. ಸೊ ಫೋಲ್ಡ್ ಮಾಡಿ ಅದನ್ನ ಒಂದು ಹಂತಕ್ಕೆ ಶೇಪ್ ಬರೆಸಬೇಕು ಅಂದಾಗ ಇಟ್ಸ್ ಅ ಟಫ್ ಜಾಬ್. ಇದನ್ನು ಆ್ಯಕ್ಚುಲಿ ಟ್ರೈ ಮಾಡಿದವ್ರಿಗೆ ಗೊತ್ತಾಗುತ್ತೆ ಇದು ಯಾಕೆ ಇಷ್ಟು ಸತಿ ಫೋಲ್ಡ್ ಮಾಡಿ ಆ ಥರ ಟ್ವಿಸ್ಟ್ ಆ್ಯಂಡ್ ಟರ್ನ್ ಮಾಡ್ತಾರೆ ಅಂತ ಹೇಳಿ. ಇಟ್ ಟೇಕ್ಸ್ ಟೈಮ್, ರಿಯಲಿ ಇಟ್ ಟೇಕ್ಸ್ ಟೈಮ್. ಸ್ವಲ್ಪ ಫೋಲ್ಡಿಂಗ್ ಹೆಚ್ಚು ಕಡಿಮೆ ಆಗಿ ಬಂದಿದೆ ಅಂದಾಗ ಸಿಸರ್ ಯೂಸ್ ಮಾಡಿ ಕಟ್ ಮಾಡಿ. ದಟ್ಸ್ ಓಕೆ, ಫೈನ್ ಟು ಮೇಕ್ ಸೆಟಪ್ ಲೈಕ್ ದಟ್. ಈಗ ಕ್ಯಾಟ್ ರೆಡಿ ಇದೆ, ಮುಂದೆ ಫೇಸ್ನ ಡ್ರಾ ಮಾಡ್ಕೋಬೇಕು. ಇವಾಗ ಕ್ಯಾಟ್ ಫೇಸ್ ಎಲ್ಲ ಬರ್ದು ಮಿಕ್ಕಿದ ಕ್ಯಾಟ್ಸ್ ಜೊತೆಗೆ ಸೇರಿಸಿದ್ದೀವಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.